ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆ ಗುಡ್ ನ್ಯೂಸ್ ಕೂಡ ಬಂದಿದ್ದಾರೆ. ಎಲ್ಲ ಯಜಮಾನಿಯವರಿಗೆ ಸಂಕ್ರಾಂತಿ ಹಬ್ಬಕ್ಕೆ ಗುಡ್ ನ್ಯೂಸ್. 16ನೇ ಕಂತಿನ ಹಣದ ಈ ದಿನ ಜಮೆ ಆಗುತ್ತೆ. ಅಪ್ಡೇಟ್ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಗ್ಯಾರಂಟಿಗಳಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ 2,000 ರೂಪಾಯಿ ನೇರವಾಗಿ ಡಿಬಿಟ್ ಮುಖಾಂತರ ತಿಂಗಳು ನಿಮಗೆ ಜಮಾ ಆಗ್ತದೆ. ಈಗ ಪ್ರತಿ ತಿಂಗಳು ಬರ್ತಾ ಇದೆ. ಈಗ 2,000 ರೂಪಾಯಿ 16ನೇ ಕಂತಿಂದು, ಅಂದರೆ 16ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಇದರ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ. ಜನವರಿ 14ರಿಂದ ನಿಮಗೆ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ. ಜನವರಿ 14 ಇದು ಜನವರಿ 14ರಿಂದ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಅಂತೇಳಿ ಅಪ್ಡೇಟ್ನ ಕೊಟ್ಟಿದ್ದಾರೆ. ಡಿಸೆಂಬರ್ ತಿಂಗಳದ್ದು ವರ್ಗಾವಣೆ ಮಾಡಲು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಡಿಸೆಂಬರ್ ತಿಂಗಳದ ಹಣ ನಾವು ಆಲ್ರೆಡಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಜನವರಿ 14ನೇ ತಾರೀಕಿನಿಂದ, ಜನವರಿ 14ರಿಂದ ನಿಮಗೆ ಹಣ ನಿಮ್ಮ ಖಾತೆಗೆ ಬರೋಕ್ಕೆ ಶುರುವಾಗುತ್ತೆ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಕಂತಿನ ಹಣ ತಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗದೇ ಇರೋ ಫಲಾನುಭವಿಗಳು, ಯಾರಿಗಿನ್ನೂ ಕೂಡ ಜಮಾ ಆಗಿಲ್ಲ ಅಂತವರು ಬ್ಯಾಂಕ್ಗೆ ಆಧಾರ್ ಲಿಂಕ್ ಮಾಡಿಸ್ಬೇಕು, ಸೀಡಿಂಗ್ ಮಾಡಿಸ್ಕೋಬೇಕು. ಅದೇ ರೀತಿ ಈ KYC ಕೂಡ ಮಾಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ 90% ಮಹಿಳೆಯರು ಲಾಭ ಪಡ್ಕೊಂಡಿದ್ದಾರೆ. ಅತಿ ಹೆಚ್ಚು ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂತ ಹೇಳಿದ್ದಾರೆ. ಪ್ರತಿ ಮಹಿಳಾ ಫಲಾನುಭವಿಗಳಿಗೆ 15 ಕಂತಿನಿಂದ 30,000 ರೂಪಾಯಿ ಪಡೆದುಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. 15 ಕಂತು ಬಂದಿದೆ, 30,000 ಬಂದಿದೆ. ಈಗ 16ನೇ ಕಂತು ಬರಬೇಕಾಗುತ್ತೆ. ಸಾಕಷ್ಟು ವೃತ್ತಿನೂ ಆರಂಭಿಸಿದ್ದಾರೆ, ಸಾಕಷ್ಟು ಸಹಾಯ ಆಗಿದೆ, ಮಹಿಳೆಯರಿಗೆ ಆರ್ಥಿಕ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಓಕೆ. ಜನವರಿ 14ರಿಂದ ನಿಮಗೆ ಶುರುಕ್ಕೆ, ಜನವರಿ 14ನೇ ತಾರೀಕಿನಿಂದ ನಿಮಗೆ ಅಮೌಂಟ್ ಬರೋಕ್ಕೆ ಶುರು ಆಗುತ್ತೆ. ಜನವರಿ 31 ಒಳಗೆ ನಿಮಗೆ ಎಲ್ಲರಿಗೂ ಕೂಡ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಜನವರಿ 14 ಅಂದರೆ 14ನೇ ಬರೋದಿಲ್ಲ, ಜಿಲ್ಲಾವಾರು ಬರುತ್ತೆ. ಶಿವಮೊಗ್ಗದಲ್ಲಿ 90% ಮಹಿಳೆಯರು ಕೂಡ ಇದನ್ನು ಸ್ಕೀಮ್ ಅಂಡರ್ ಅವರು ಲಾಭ ಪಡಿತಾ ಇದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ನೆಕ್ಸ್ಟು 31 ಒಳಗೆ, ಜನವರಿ 31 ಒಳಗಡೆ ನಿಮಗೆ ಬರುತ್ತೆ. ಯಾರಿಗೆ ಬಂದಿರೋ ಸಮಸ್ಯೆ ಆಗಿದೆ, ಆಧಾರ್ ಲಿಂಕು, ಈ KYC, ಆಧಾರ್ ಸೀಡಿಂಗ್ ಕೂಡ ಮಾಡಿಸ್ಕೊಳ್ಳಿ ಅಂತೇಳಿ ಮನೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಇವತ್ತಿನ